ನರೇಂದ್ರ ಮೋದಿ ಸರ್ಕಾರ ಕಳೆದ 10 ವರ್ಷಗಳಿಂದ ಯಾವುದೇ ಅಭಿವೃದ್ಧಿಯನ್ನು ಮಾಡದೆ ಸುಳ್ಳು ಆಶ್ವಾಸನೆ ಹಾಗೂ ಭರವಸೆಗಳಿಂದ ದೇಶದ ಮತದಾರರಿಗೆ ಮೋಸವನ್ನು ಮಾಡಿ ಅಧಿಕಾರ ನಡೆಸುತ್ತಿದ್ದು, ಈಗ ಚುನಾವಣೆ ಸಂದರ್ಭದಲ್ಲಿ ಎಲೆಕ್ಟ್ರೋ ಬಾಂಡ್ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಲೂಟಿ ಮಾಡಿದೆ ಎಂದು ಕರ್ನಾಟಕ ಗೇರು ನಿಗಮದ ಅಧ್ಯಕ್ಷೆ, ಮಾಜಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಮತಾ ಗಟ್ಟಿ ಆರೋಪಿಸಿದರು. 10 ವರ್ಷಗಳಿಂದ ಮೋದಿ ಯಾವುದೇ ಅಭಿವೃದ್ಧಿಯನ್ನು ಮಾಡದೆ ಕೇವಲ ಬೆಲೆ ಏರಿಕೆ ಮಾಡಿದ್ದಾರೆ. ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಯಾವುದೇ ಉದ್ಯೋಗ ಸೃಷ್ಟಿ ಮಾಡದೆ ಯುವಕರಿಗೆ ಮೋಸ ಮಾಡಿದ್ದಾರೆ. ಹಾಗೆಯೇ ಎಲೆಕ್ಟ್ರೋ ಬಾಂಡ್ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಸಂದಾಯ ಮಾಡಿಕೊಂಡಿದ್ದಾರೆ ಎಂದು ಅವರು ಆರೋಪಿಸಿದರು. ಕಾಂಗ್ರೆಸ್ ಪಕ್ಷ ಈ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಗಳಿಸಿದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಈ ದೇಶದ ಬ್ರಿಟಿಷರು ಬಿಟ್ಟು ಹೋದಂತ ಸಂದರ್ಭದಲ್ಲಿ ಕೂಡ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು ಒಂದು ಸೂಜಿಯನ್ನು ಕೂಡ ತಯಾರಿಸತಕ್ಕಂಥ ಫ್ಯಾಕ್ಟರಿಗಳು ನಮ್ಮ ದೇಶದಲ್ಲಿ ಇರಲಿಲ್ಲ. ತದನಂತರ ಕಾಂಗ್ರೆಸ್ ಪಕ್ಷದ ಆಡಳಿತಗಳು ಬಂದಂತಹ ಸಂದರ್ಭದಲ್ಲಿ ಈ ದೇಶವನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದಂತಹ ಪಕ್ಷ ಈ ದೇಶದಲ್ಲಿ ಏಕೈಕ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಚುನಾವಣೆಯ ಸಂದರ್ಭ. ನಮ್ಮ ಕ್ಷೇತ್ರದ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕ, ಆದರ್ಶ ವ್ಯಕ್ತಿತ್ವದ ಒಬ್ಬ ಪ್ರಾಮಾಣಿಕ ನಾಯಕ, ಮಂಗಳೂರಿನ ಪ್ರತಿಷ್ಠಿತ ಯುವ ನ್ಯಾಯವಾದಿಗಳಾಗಿ ಕುದ್ರೋಳಿ ಕ್ಷೇತ್ರದಲ್ಲಿ 26 ವರ್ಷ ಕೋಶಾಧಿಕಾರಿಯಾಗಿ ಸೇವೆಯನ್ನ ಮಾಡಿ ನಾರಾಯಣ ಗುರುಗಳ ತತ್ವ, ಆದರ್ಶ, ಸಿದ್ಧಾಂತಗಳನ್ನ ಮನಪೂರ್ವಕವಾಗಿ ಪಾಲಿಸಿಕೊಂಡು ತನ್ನ ಜೀವನದಲ್ಲಿ ಅಳವಡಿಸಿದಂಥ ಏಕೈಕ ನಾಯಕ ಪದ್ಮರಾಜ ಪೂಜಾರಿ ಅವರು ನಮ್ಮ ಕ್ಷೇತ್ರದ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರೋದು ನಮ್ಮೆಲ್ಲರ ಸೌಭಾಗ್ಯ, ಜನತೆಯ ಭಾಗ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂತಹ ಅಭ್ಯರ್ಥಿಗೆ ನಾವೆಲ್ಲರೂ ಕೂಡ ಮತವನ್ನ ನೀಡುವ ಮುಖಾಂತರ ಅವರನ್ನ ಅಭೂತಪೂರ್ವ ವಿಜಯಿಯಾಗಿ ಗೆಲುವು ಈ ಜಿಲ್ಲೆಯಲ್ಲಿ ಕಾಣಬೇಕು. ಒಬ್ಬ ಜಾತ್ಯತೀತ ತತ್ವದ ನಾಯಕ, ಆದರ್ಶ ನಾಯಕ. ಹಿಂದೆ 3 ಬಾರಿ ಈ ಜಿಲ್ಲೆ 33 ವರ್ಷಗಳಿಂದ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಗಳ ಕೈಯಲ್ಲಿತ್ತು. 33 ವರ್ಷಗಳಿಂದ ನಾವು ನೋಡಿದ್ದೇವೆ. ಜನಾರ್ದನ್ ಪೂಜಾರಿ ಅವರ ನಂತರ ಜನಾರ್ದನ್ ಪೂಜಾರಿ ಅವರು ಮಾಡಿದಂತ ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ ಅವಿಸ್ಮರಣೀಯ. ಆದರೆ ತದನಂತರ ಬಂದಂತಹ ಲೋಕಸಭಾ ಅಭ್ಯರ್ಥಿಗಳು ಈ ಜಿಲ್ಲೆಯ ಯಾವುದೇ ಅಭಿವೃದ್ಧಿಯನ್ನ ಮಾಡದೆ ಕೇವಲ ಧರ್ಮದ ನಡುವೆ ಎತ್ತಿಕಟ್ಟಿ ಕೇವಲ ಜನರ ಮೇಲೆ ಕೋಮು ಭಾವನೆಯನ್ನ ಸೃಷ್ಟಿಸಿ ಅಭಿವೃದ್ಧಿಯ ರಾಜಕೀಯವನ್ನ ಮಾಡದೆ ಕೇವಲ ಮನುಷ್ಯರ ಭಾವನೆಗಳನ್ನ ಗೌರವಿಸದೆ, ಇವರು ಅಭಿವೃದ್ಧಿಯನ್ನು ಕೂಡ ಗೌರವಿಸದೆ ಈ ಒಂದು ಜಿಲ್ಲೆಯಲ್ಲಿ ಆಡಳಿತವನ್ನ ನಡೆಸಿದಂತಹ ಸಂಸದರು ಹಿಂದಿನವರು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ನೆಲೆಯಲ್ಲಿ ಇವತ್ತು ಪ್ರಧಾನಮಂತ್ರಿಗಳಾಗಿ ಈ ದೇಶದ ಆಳ್ವಿಕೆಯನ್ನ ನಡೆಸಿದಂತಹ ನರೇಂದ್ರ ಮೋದಿ ಅವರು ಜನರಿಗೆ ಕೊಟ್ಟದ್ದು ಬರೀ ಮೋಸ. ಕೇವಲ ಬಾಯಿ ಮಾತಿನಲ್ಲಿ ಮಾತ್ರ ಯಾವುದೇ ಅಭಿವೃದ್ಧಿಯನ್ನ ಮಾಡದೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ವ್ಯವಸ್ಥಿತವಾದಂಥ ಸಂಚು ಅಭಿವೃದ್ಧಿಗಳನ್ನು ಕೂಡ ಮಾಡದೆ ಈ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಕೆಲಸ ಕಾರ್ಯವನ್ನ ಮಾಡಿದರು. ನಾವು ಕಂಡಿದ್ದೇವೆ, ಪೆಟ್ರೋಲ್ ಬೆಲೆಯಿಂದ ಹಿಡಿದು 56 ರೂಪಾಯಿ ಇದ್ದಂತಹ ಪೆಟ್ರೋಲ್ ಬೆಲೆ 98ಕ್ಕೆ ಗಗನಕ್ಕೇರಿತ್ತು. ಪ್ರತಿಯೊಂದು ಸಾಮಾನಿನ ಬೆಲೆಯೂ ಕೂಡ ಗಗನಕ್ಕೇರಿತ್ತು. ಯಾವುದಕ್ಕೂ ಕೂಡ ನಾವು ದಿನನಿತ್ಯದ ಸಾಮಾನುಗಳಿಗೆ GST ಅನ್ನ ಹಾಕುವುದಿಲ್ಲ ಅಂತ ಹೇಳಿದಂತಹ ಪ್ರಧಾನಮಂತ್ರಿಗಳು ಯಾವುದನ್ನು ಕೂಡ ಬಿಟ್ಟಿಲ್ಲ, ಒಂದು ಸೂಜಿಯನ್ನು ಕೂಡ ಬಿಟ್ಟಿಲ್ಲ. ಮನುಷ್ಯನ ಕೊನೆಯ ಅಂತ್ಯ ಸಂಸ್ಕಾರಕ್ಕೂ ಕೂಡ ಇವರು GST ಅನ್ನು ಹಾಕಿದ್ರು. ಏನೋ ಮೊನ್ನೊಮ್ಮೆ ತೆಗೆದ್ರಷ್ಟೇ, ಅದಕ್ಕೂ ಕೂಡ GST ಅನ್ನು ಹಾಕಿದಂತ ಸರ್ಕಾರ ಇವರ ಸಾಧನೆ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಪ್ಪು ಹಣ ವಿದೇಶದಿಂದ ತರ್ತೇವೆ, ಎಲ್ಲ ಜನರ ಅಕೌಂಟ್ಗಳಿಗೆ 15 ಲಕ್ಷ ಹಾಕ್ತೇವೆ ಅಂತೇಳಿ
ಪಾಪ ಎಲ್ಲ ಹೆಂಗಸರು ಸೆರಗಲ್ಲಿದ್ದಂತಹ ಕಟ್ಟಿದಂತಹ 1,500 ರೂಪಾಯಿಯನ್ನ ಪ್ರತಿಯೊಬ್ಬರು ಮಹಿಳೆ, ಗಂಡಸರು, ಪುರುಷರು ಭೇದ ಭಾವ ಇಲ್ಲದೆ ಬ್ಯಾಂಕ್ ಅಲ್ಲಿ ಹೋಗಿ ಅಕೌಂಟ್ ಅನ್ನು ಕೂಡ ಮಾಡಿದ್ರು. ಸಿಕ್ಕಿದ್ದೇನು ಜನರಿಗೆ? ಏನೂ ಸಿಗ್ಲಿಲ್ಲ, ಬರೀ ಮೋಸ. ಇವತ್ತು ಆ ಒಂದು ಹಣ ಜನರಿಂದ ಇವರು ಕಲೆಕ್ಟ್ ಮಾಡಿದಂತಹ ಜನಧನ್ ಅಕೌಂಟ್ ಅನ್ನ ಮಾಡಿದಂತಹ ಹಣ 35,000 ಲಕ್ಷ ಕೋಟಿ ಹಣ ಜನರಿಂದ ಲೂಟಿ ಮಾಡಿದ್ದಾರೆ. ಇದನ್ನು ಯಾರು ಕೂಡ ಕೇಳ್ತಾ ಇಲ್ಲ. ಕೇವಲ ಜನರಿಂದ 500-1,000 ಇಷ್ಟು ಕಲೆಕ್ಟ್ ಮಾಡಿದಂತಹ ಹಣ ಎಲ್ಲಿ ಹೋಗಿದೆ ಅಂತೇಳಿ ಇವತ್ತಿದನ್ನ ಕೇಳುವವರಿಲ್ಲ, ಲೆಕ್ಕ ಕೊಡುವವರಿಲ್ಲ. ಕೊರೋನಾ ಸಂದರ್ಭದಲ್ಲಿ PM ಕೇರ್ ಫಂಡಿಗೆ ಕೂಡ ಬಹಳಷ್ಟು ಈ ದೇಶದಲ್ಲಿ ಹಣ ಕಲೆಕ್ಟ್ ಆಗಿದೆ. ಅದರ ಲೆಕ್ಕಪತ್ರವನ್ನು ಕೂಡ ಪ್ರಧಾನಮಂತ್ರಿಗಳು ಈ ದೇಶದ ಜನತೆಗೆ ನೀಡಲಿಲ್ಲ. ನೋಟು ಬ್ಯಾನ್ ಅಂತಹ ನಾಟಕವನ್ನು ಕೂಡ ಮಾಡಿದ್ರು. ಅದರಲ್ಲಿ ಕೂಡ 16 ಲಕ್ಷ ಕೋಟಿಯಷ್ಟು ಹಣ ಬ್ಯಾಂಕ್ನ ಅದರಲ್ಲಿ ಕೂಡ ಹಣ ನಮ್ದು ದೇಶದ್ದು ಪೋಲಾಗಿದೆ. 2,000 ನೋಟನ್ನ ಮುದ್ರಿಸಿ ಅದರಲ್ಲಿ ಕೂಡ ಒಂದು ವಿಚಿತ್ರವಾದಂತಹ ಒಂದು ಸನ್ನಿವೇಶವನ್ನ ಸುಳ್ಳು ಹೇಳಿ ಜನರ ಹತ್ರ 3 ವರ್ಷದಲ್ಲಿ ಈ ಎಲ್ಲ ನೋಟುಗಳನ್ನ ಹಿಂಪಡೆದು ಪುನಃ ಜನರನ್ನ ಇವರು ಮಂಗಮಯ ಮಾಡಿದ್ರು. ಅದಕ್ಕೂ ಕೂಡ ಅಷ್ಟು ಖರ್ಚು ನೋಟ್ ಪ್ರಿಂಟಿಗೆ ಮಾಡಿದ್ರು. ಕೋಟಿ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತೇಳಿ ಯುವಕರಿಗೆ ಹೇಳಿ ಅದರಲ್ಲಿ ಕೂಡ ಒಂದು ಅರ್ಧದಷ್ಟು ಕೂಡ ಜನರಿಗೆ, ಯುವಕರಿಗೆ ನ್ಯಾಯವನ್ನ ಒದಗಿಸದೆ, ಉದ್ಯೋಗವನ್ನ ಕೊಡದೆ ನೀವು ಪಕೋಡ ಮಾರಿ ಜೀವನ ಮಾಡಿ ಎನ್ನುವಂತಹ ಮಾತುಗಳು ಕೂಡ ಇವರ ಬಾಯಿಂದ ಬಂದಿದೆ. ಆದ್ರೆ ಈ ಎಲ್ಲ ವಿಚಾರಗಳನ್ನ ನಾವು ನೋಡುವಾಗ ಇವರು ದೇಶಕ್ಕೆ ಕೊಟ್ಟಂತಹ, ಜನರಿಗೆ ಕೊಟ್ಟಂತಹ ಅವಕಾಶಗಳೇನು, ಸಹಕಾರಗಳೇನು? ಆದ್ರೆ ಒಂದು ಮಾತ್ರ ನಾವು ಹೇಳಲಿಕ್ಕೆ, ಇತ್ತೀಚಿನ ಸಂದರ್ಭದಲ್ಲಿ ಕೂಡ ಜನರು ಇವತ್ತು ನೋಡ್ತಾ ಇದ್ದಾರೆ, ವಿದ್ಯಾವಂತರಿದ್ದಾರೆ. ಎಲೆಕ್ಟೋರಲ್ ಬಾಂಡಿನಲ್ಲಿ ಕೂಡ ವ್ಯವಸ್ಥಿತವಾದಂತಹ ಲೂಟಿಯನ್ನ ಮಾಡಿದ್ರು. ED ಬಳಸಿ ವ್ಯವಸ್ಥಿತವಾದಂತಹ ಸಂಚು ಮಾಡಿ ಲಾಸ್ ಅಲ್ಲಿದ್ದಂತಹ ಕೆಲವೊಂದು ಕಂಪನಿಗಳಲ್ಲಿ ಕೂಡ ನಾವು ನೋಡಿದ್ದೇವೆ, ಹೈಯೆಸ್ಟ್ ಹಣ ಇಲೆಕ್ಟೋರಲ್ ಬಾಂಡಿಗೆ ಅವರು ಕಟ್ಟುವಾಗೆ ಇವರು ಮಾಡಿದ್ದಾರೆ. ಇದನ್ನೆಲ್ಲ ನಾವು ನೋಡುವಾಗ ವ್ಯವಸ್ಥಿತವಾದಂತಹ ಸಂಚು, ಮೋಸ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಪ್ರಾಮಾಣಿಕತೆಯಿಂದ ಈ ದೇಶವನ್ನ ಆಳ್ತಾ ಇದ್ದೇವೆ. ವಿಶ್ವಗುರು ಅಂತ ಹೇಳ್ತಾರೆ, ಆದ್ರೆ ವಿಶ್ವಗುರು ಮಾಡಿದ್ದೇನು? ಜನರಿಗೆ ಬರೀ ಮೋಸದ. ಹಾಗಾಗಿ ಇನ್ನಾದ್ರೂ ಕೂಡ ಜನರು ಎಚ್ಚೆತ್ತುಕೊಳ್ಬೇಕು. ಕಾಂಗ್ರೆಸ್ ಪಕ್ಷ ನೀಡಿದಂತಹ ಕಾರ್ಯಕ್ರಮಗಳು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಜನರ ಪರವಾಗಿ, ಜನರ ಚಿಂತನೆಗಳಿಗೆ ಗೌರವ ಕೊಟ್ಟು ಎಲ್ಲ ಧರ್ಮದವರನ್ನ ಒಟ್ಟು ಸೇರಿಸಿ ಜಾತ್ಯತೀತ ತತ್ವದ ನೆಲೆಯಲ್ಲಿ ಎಲ್ಲರನ್ನ ಒಂದು ಒಟ್ಟುಗೂಡಿಸಿ ಪ್ರೀತಿಸಿಕೊಂಡು ಹೋಗುವಂತ ಪಕ್ಷ ಇವತ್ತು ಆಡಳಿತ ನಡೆಸಿದ್ರೆ ಅದು ಕಾಂಗ್ರೆಸ್ ಪಕ್ಷ. ನಮ್ಮ ರಾಜ್ಯದಲ್ಲಿ ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ, 5 ಪಂಚ ಗ್ಯಾರಂಟಿಗಳನ್ನ ಕೊಡುವ ಮುಖಾಂತರ ಇವತ್ತು ಜನರು ನಿಟ್ಟಿಸಿರು ಬಿಡ್ತಾ ಇದ್ದಾರೆ. ಇಷ್ಟೊಂದು ದಿನದಲ್ಲಿ ಇವತ್ತು ನಾವು ಮನೆ ಮನೆಗೆ ಭೇಟಿಯನ್ನ ಕೊಟ್ಟಾಗ ಮನೆಯಲ್ಲಿ ಮಹಿಳೆಯರ ಒಂದು ಮಾತಲ್ಲಿ ಕೇಳಿಗೆ ಗೊತ್ತಾಗ್ತದೆ, ಬಹಳಷ್ಟು ಖುಷಿಯಿಂದ ಇವತ್ತು ಸ್ವಾವಲಂಬಿಯಾಗಿ ಸಂತೋಷದಿಂದ ಇದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲರೂ ಕೂಡ ಇವತ್ತು ಸ್ವಾಗತಿಸಿದ್ದಾರೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಪಂಚ ಗ್ಯಾರಂಟಿಗಳಲ್ಲಿ ಯುವ ನಿಧಿ ಕೂಡ ಎಲ್ರಿಗೂ ಹೋಗ್ತಾ ಇದೆ. ಆದ್ರೆ ಬೇರೆ 4 ಯೋಜನೆಗಳು ಕೂಡ ಹೈಯೆಸ್ಟ್ ಇವತ್ತು 90% ಇವತ್ತು ಜನರಿಗೆ ನಮ್ಮ ಯೋಜನೆಗಳು ಕೂಡ ತಲುಪಿದೆ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂತಹ ಪದ್ಮರಾಜ್ ಪೂಜಾರಿ ಅವರಿಗೆ ಅವರು ಎಲ್ಲರ ನಾಯಕ, ಒಂದೇ ಜಾತಿಗೆ ಸೀಮಿತವಾದಂತಹ ನಾಯಕ ಅಲ್ಲ, ಪ್ರತಿಯೊಂದು ಹಿಂದುಳಿದ ವರ್ಗದ ಧ್ವನಿಯಾಗಿ, ಪ್ರತಿಯೊಂದು ಜಾತಿಯವರ ನಾಯಕರಾಗಿ, ಪ್ರಾಮಾಣಿಕ ಆದರ್ಶ ವ್ಯಕ್ತಿತ್ವದ ಯುವ ನ್ಯಾಯವಾದಿಯಾಗಿರ್ತಕ್ಕಂಥ ನಮ್ಮ ಪದ್ಮರಾಜ ಪೂಜಾರಿಯವರನ್ನ ಎಲ್ಲರೂ ಗೆಲ್ಲಿಸುವ ಮುಖಾಂತರ ಈ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮವಾದಂತಹ ಸಂದೇಶ ನಮ್ಮ ಜಿಲ್ಲೆಯಿಂದ ಹೋಗಬೇಕು. ಸರ್ಕಾರ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ತರುವಲ್ಲಿ ನಮ್ಮೆಲ್ಲರ ಪಾತ್ರ ಬಹಳಷ್ಟಿದೆ ಎನ್ನುವಂತಹ ನೆಲೆಯಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ನಾವು ಮನವಿಯನ್ನ ಮಾಡುವ ಮುಖಾಂತರ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕಿಯರಾದ ಮಂಜುಳಾ ನಾಯಕ್, ಚಂದ್ರಕಲಾ ರಾವ್, ಗೀತಾ ಅತ್ತಾವರ ಮೊದಲಾದವರು ಉಪಸ್ಥಿತರಿದ್ದರು. ಹರೀಶ್, V4 ನ್ಯೂಸ್, ಮಂಗಳೂರು.